ರಮೇಶ್ ಅರವಿಂದ್ ನಿರ್ದೇಶಿಸಿ ನಡೆಸಿರುವ 100ನೇ ಸಿನಿಮಾ ಸೈಬರ್ ಕ್ರೈಮ್ ಮತ್ತು ಫ್ಯಾಮಿಲಿ ಥ್ರಿಲ್ಲರ್ ಕಥಾ ಹಂದರ ಒಳಗೊಂಡಿದ್ದು ನವೆಂಬರ್ 19ರಂದು ರಾಜ್ಯಾದ್ಯಂತ ತೆರೆ ಕಾಣುತ್ತಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ mastmaga.comನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭದ ವೇಳೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಭಾಷಣ ಮಾಡೋಕೆ ಮುಂದಾದಾಗ ಕೆಲವರು ಅಡ್ಡಿಪಡಿಸಿದ್ದಾರೆ. ಜಮೀರ್ ಅಹಮದ್ ಖಾನ್ ಫೋಟೋ ಇಟ್ಕೊಂಡು ಅವರ ಪರ ಘೋಷಣೆಗಳನ್ನು ಕೂಗಿದ್ದಾರೆ. ಈ ವೇಳೆ ಸಿಟ್ಟಿಗಿದ್ದ ಸಿದ್ದರಾಮಯ್ಯ ಸುಮ್ಮನೆ ಕೂತ್ಕೊಳ್ಳಿ, ಸೈಲೆಂಟ್ ಆಗಿರಿ ಅಂತ ಹೇಳಿದ್ರು. ಆದರೆ ಯಾರೂ ಸುಮ್ಮನಾಗಲಿಲ್ಲ. ಕೊನೆಗೆ ಭಾಷಣವನ್ನು ಅರ್ಧಕ್ಕೆ ನಿಲ್ಲಿಸಿ ಸಿದ್ದರಾಮಯ್ಯ ಅವರು ಇಲ್ಲಿಂದ ಹೋಗಬೇಕಾಯಿತು. ಇದರಿಂದ ಸಿಟ್ಟಿಗಿದ್ದ ಕೆಪಿಸಿಸಿ ಅಧ್ಯಕ್ಷ DK ಶಿವಕುಮಾರ್, ಇಲ್ಲಿ ನಿಮ್ಮ ಬೋರ್ಡ್ಗಳನ್ನು ಇಳಿಸಿದರೆ ಸರಿ, ಇಲ್ಲಾಂದರೆ ಕಾಂಗ್ರೆಸ್ ಆಫೀಸಿಂದ ಕಿತ್ತು ಬಿಸಾಕ್ತೀನಿ. ಇಲ್ಲಿ ವ್ಯಕ್ತಿ ಪೂಜೆಗೆ ಅವಕಾಶ ಕೊಡೋದಿಲ್ಲ. ಇಲ್ಲೇನಿದ್ರು ಕಾಂಗ್ರೆಸ್ ಪೂಜೆ. ನೀವೆಲ್ಲ ಕಾಂಗ್ರೆಸ್ ದ್ರೋಹಿಗಳು. ನಿಮ್ಮ ಈ ಪುಂಡಾಟಿಕೆ ಎಲ್ಲ ಬಿಟ್ಟು ಬಿಡಬೇಕು. ನಿಮಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ಅಂತ ಹೆದರಿಸೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟರು. ಇನ್ನು ಘಟನೆ ಬಗ್ಗೆ ನಂತರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಿದ್ದರಾಮಯ್ಯ ಅವರು, ನನಗೇನು ಅಡ್ಡಿಪಡಿಸಿಲ್ಲ, ನನಗೆ ಟೈಮ್ ಇರಲಿಲ್ಲ, ಹೀಗಾಗಿ ಹೋದೆ. ನಾನು ಭಾಷಣ ಮಾಡಲ್ಲ, ಟೈಮ್ ಇಲ್ಲ ಅಂತ ಮೊದಲೇ ಹೇಳಿದ್ದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. DK ಶಿವಕುಮಾರ್ ಕೂಡ ಸಿದ್ದರಾಮಯ್ಯ ಅವರಿಗೆ ಟೈಮ್ ಇರಲಿಲ್ಲ ಅಂತ ಹೇಳ್ತಿದ್ರು. ಇನ್ನು ಇಡೀ ಘಟನೆ ಬಗ್ಗೆ ಮಾತನಾಡಿದ ಕಾಂಗ್ರೆಸ್ ಶಾಸಕ ಜಮೀರ್ ಅಹಮದ್ ಖಾನ್, ಕೂಗೋದರಲ್ಲಿ ಏನು ತಪ್ಪಿದ್ರೆ ನೋಟಿಸ್ ಕೊಡಲಿ. ಹೀಗೆ ಮುಂದೆ ಬಂದು ಕೂಗೋದಕ್ಕೆ ಸಿದ್ದರಾಮಯ್ಯ ಕೂಡ ಖುಷಿ ಪಡ್ತಾರೆ, ಬೇಜಾರು ಮಾಡ್ಕೊಳ್ಳಲ್ಲ. ಅದೇ ಕಾರಣಕ್ಕೆ ಸಿದ್ದರಾಮಯ್ಯ ಲೀಡರ್ ಆಗಿರೋದು. ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷರ ನೇಮಕದಿಂದ ನನಗೇನು ಬೇಸರ ಇಲ್ಲ. ಕಾರಣಾಂತರಗಳಿಂದ ಆ ಸಭೆಗೆ ನನಗೆ ಹೋಗೋಕ್ಕಾಗಿರಲಿಲ್ಲ ಅಷ್ಟೇ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಾರೆ. ಇನ್ನು ಇದೇ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷ ಇಮ್ರಾನ್ ಪ್ರತಾಪ್ ಗಡಿ ಪ್ರಚೋದನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಟಿಪ್ಪು ಸುಲ್ತಾನ್ ನೆಲದವರು, ನಿಮಗೆ ತಲೆ ತಗ್ಗಿಸೋದು ಗೊತ್ತಿಲ್ಲ, ತಲೆ ಕಡಿಯೋದು ಗೊತ್ತು, ತಲೆ ಕತ್ತರಿಸೋದು ಗೊತ್ತು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂಥವ್ರನ್ನೆಲ್ಲ ಏನು ಮಾಡ್ಬೇಕು ಸ್ವಾಮಿ? ಇಂಥವ್ರ ಹೇಳಿಕೆಗೆ ಸಂಬಂಧಪಟ್ಟಂತೆ ನಿಮ್ಮ ಪ್ರತಿಕ್ರಿಯೆ ಏನು ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ? ಯಾರ ತಲೆನ ಯಾರು ಕತ್ತರಿಸೋದು, ಯಾಕೆ ಕತ್ತರಿಸೋದು? ಇವ್ರು ಯಾರು, ಏನು ಮಾತು ಅಂತ ಆಡ್ತಾ ಇದ್ದಾರೆ ಇವರು? ತಲೆ ಕತ್ತರಿಸೋದಲ್ಲ, ಫಸ್ಟ್ ಇಂಥವ್ರ ನಾಲ್ಗೆನ ಕತ್ತರಿಸೋದಲ್ಲ. ಕತ್ತರಿಸೋದಂತ ನಾವೇ ಯಾಕೆ ಹೇಳೋಣ? ಅನಾಗರಿಕ ಶಬ್ದಗಳನ್ನ ನಾವೇ ಯಾಕೆ ಬೆಳೆಸೋಣ? ಮಡಚಿ ಸುತ್ತಿ, ಈ ಟ್ರೈನ್ ನಾಲ್ಗೆ ಇದೆಯಲ್ಲ, ಮಡಚಿ ಸುತ್ತಿ ಕಟ್ಟಿಬಿಟ್ಟು ವಾಪಸ್ ಬಾಯಿ ಒಳಗಡೆ ತುರುಕಬೇಕು ಇವ್ರದ್ದು. ಇಂಥವ್ರನ್ನ ಹಾಗೆ ಬದಿ ಕೂರಿಸ್ಬೇಕು. ಇಂಥವ್ರನ್ನ ಕರ್ಕೊಂಬಂದು ಪಕ್ಷದಲ್ಲಿ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರು ಈ ರೀತಿ ಸ್ಥಾನಮಾನಗಳನ್ನು ಕೊಟ್ಟರೆ, ಫಸ್ಟ್ ಆಫ್ ಆಲ್ ಈ ರೀತಿಯ ಹೇಳಿಕೆಗಳನ್ನು ಕೊಡೋರನ್ನ ಅಕ್ಕಪಕ್ಕ ಇಟ್ಕೊಳ್ಳೋದೇ ಬಹಳ ಅಪಾಯಕಾರಿ. ಅಂಥದ್ರಲ್ಲಿ ಸ್ಥಾನಮಾನಗಳನ್ನು ಕೊಟ್ಟರೆ ಇಂಥವರಿಗೆ ನಿಮ್ಮ ಮಾನವನ್ನು ಇವರು ಕಳೀತಾರೆ. ಇದನ್ನು ಫಸ್ಟು ನೆನಪಲ್ಲಿ ಇಟ್ಕೋಬೇಕು ಇಂಥವರಿಗೆ ಸ್ಥಾನಮಾನ ಕೊಡುವಂತಹ ಪಕ್ಷದ ಅಧ್ಯಕ್ಷರುಗಳು, ಪದಾಧಿಕಾರಿಗಳು. ಬಿಟ್ಕಾಯಿನ್ ಪ್ರಕರಣದ ಪ್ರಮುಖ ಆರೋಪಿ ಎನ್ನಲಾಗ್ತಿರೋ ಶ್ರೀಕೃಷ್ಣ ಅಲಿಯಾ ಶ್ರೀಕಿ ಜೀವಕ್ಕೆ ಅಪಾಯ ಇದೆ ಅಂತ ಸಿದ್ದರಾಮಯ್ಯ ಸೇರಿದಂತೆ ಕೆಲವರು ಆತಂಕ ವ್ಯಕ್ತಪಡಿಸಿದ ಬೆನ್ನಲ್ಲೇ ಎಚ್ಚೆತ್ತಿರುವ ಪೊಲೀಸ್ ಇಲಾಖೆ ಶ್ರೀಕಿ ಭದ್ರತೆಗೆ ಓರ್ವ ಸಬ್ ಇನ್ಸ್ಪೆಕ್ಟರ್ನ ನಿಯೋಜನೆ ಮಾಡಿದೆ. ಏನು ಲೆಕ್ಕಾಚಾರ ನೋಡಿ, ಸೆಕ್ಯೂರಿಟಿ ಶ್ರೀಕಿಗೆ. ಆದರೆ ಈ ಮನುಷ್ಯ ಎಲ್ಲಿದ್ದಾನೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಹೀಗಾಗಿ ಆತನಿಗೆ ಭದ್ರತೆ ಕೊಡೋದು ಹೇಗೆ ಅನ್ನೋದು ಪೊಲೀಸರಿಗೆ ತಲೆನೋವಾಗಿ ಪರಿಣಮಿಸಿದೆ. ಈಗ ಏನೋ ಬಿಟ್ಕಾಯಿನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ ಕೆಲ ದಿನಗಳಿಂದ ಬಿಜೆಪಿ ಮತ್ತು ಕಾಂಗ್ರೆಸ್ ನಾಯಕರ ನಡುವೆ ವಾಗ್ದಾಳಿ ನಡೀತಾ ಇದೆ. ವಾಗ್ದಾಳಿ ಮಧ್ಯೆ ವೈಯಕ್ತಿಕ ವಿಚಾರಗಳನ್ನು ಕೂಡ ಉಲ್ಲೇಖಿಸಲಾಗ್ತಾ ಇದೆ. ತಮ್ಮ ವಿರುದ್ಧ ವೈಯಕ್ತಿಕ ದಾಳಿ ನಡೆಸಿದ ಬಿಜೆಪಿ ಸಂಸದ ಪ್ರತಾಪ್ ಸಿಂಹ ವಿರುದ್ಧ ಇವತ್ತು ಕಾಂಗ್ರೆಸ್ ನಾಯಕ ಪ್ರಿಯಾಂಕ್ ಖರ್ಗೆ ಸಿಟ್ಟಿಗೆದ್ರು. ಪ್ರತಾಪ್ ಸಿಂಹ ಒಳ್ಳೆ ಲೇಖಕರು ಅಂತಾರೆ, ಆದರೆ ಅವರಿಗೆ ಕನ್ನಡನೂ ಸರಿಯಾಗಿ ಬರಲ್ಲ, ಇಂಗ್ಲೀಷು ಬರಲ್ಲ ಅಂತಾಯಿತು. ನನಗೆ ದಿನ ಮರಿ ಖರ್ಗೆ ಅಂತಾರೆ. ಹಾಗಾದರೆ ವಿಜೇಂದ್ರ ಅವರಿಗೆ ಮರಿ ಯಡಿಯೂರಪ್ಪ ಅನ್ನೋ ಧೈರ್ಯ ನಿಮಗೆ ಇದೆಯಾ? ಅಮಿತ್ ಶಾ ಮಗ ಜೈ ಶಾಗೆ ಛೋಟಾ ಶಾ ಅಂತ ಕರೆಯುವಂಥ ಧೈರ್ಯ ನಿಮಗಿದೆಯಾ? ಬೆತ್ತ ಪ್ರಪಂಚ ಅಂತ ಪುಸ್ತಕ ಬರೆದ್ರಿ, ಈಗ ಯಾರ ಜೊತೆ ಇದ್ದೀರಾ ನೋಡ್ಕೊಳ್ಳಿ. ಮಹಿಳಾ ಆಯೋಗದಲ್ಲಿ ಕೇಸ್ ಇರೋದು ಯಾರ ಮೇಲೆ? ಆಡಿಯೋ ಕ್ಲಿಪ್ಗೆ ಸ್ಟೇ ತಂದವರು ಯಾರು? ಡಿಗ್ನಿಫೈಡ್ ಆಗಿ ನನ್ನ ಜೊತೆ ಯಾವುದಾದ್ರೂ ವಿಚಾರದ ಬಗ್ಗೆ ಚರ್ಚೆ ನಡೆಸೋಕ್ಕೆ ಬಂದರೆ ನಾನು ಚರ್ಚೆ ಮಾಡ್ತೀನಿ, ಅದು ಬಿಟ್ಟು ನನ್ನ ಬಗ್ಗೆ, ನನ್ನ ಫ್ಯಾಮಿಲಿ ಬಗ್ಗೆ ಮಾತನಾಡಿದ್ರೆ ಸುಮ್ಮನೆ ಇರೋದಿಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಪ್ರತಾಪ್ ಸಿಂಹಗೆ ತಿರುಗೇಟು ಕೊಟ್ಟಿದ್ದಾರೆ. ಅವಧಿ ಪೂರ್ಣಗೊಂಡು ಚುನಾವಣೆ ಬಾಕಿ ಇದ್ದ ರಾಜ್ಯದ 56 ನಗರ ಸ್ಥಳೀಯ ಸಂಸ್ಥೆಗಳಿಗೆ ಈ ಡಿಸೆಂಬರ್ 30ರ ಒಳಗೆ ಚುನಾವಣೆ ನಡೆಸುವಂತೆ ರಾಜ್ಯ ಸರ್ಕಾರಕ್ಕೆ ಹೈಕೋರ್ಟ್ ವಿಭಾಗೀಯ ಪೀಠ ನಿರ್ದೇಶಿಸಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನವೆಂಬರ್ 26ರ ಒಳಗೆ ಮೀಸಲಾತಿ ಪ್ರಕಟಿಸಿ ಅಂತ ಕೂಡ ಸೂಚಿಸಿದೆ. ಇನ್ನು ಬೆಂಗಳೂರಲ್ಲಿ ಮತ್ತೊಂದು ಅಗ್ನಿ ಅವಘಡ ಉಂಟಾಗಿದೆ. ಎಲೆಕ್ಟ್ರಾನಿಕ್ ಸಿಟಿಯ ಅಪಾರ್ಟ್ಮೆಂಟ್ ಒಂದರಲ್ಲಿ ಇವತ್ತು ಮಧ್ಯಾಹ್ನದ ವೇಳೆಗೆ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿಯ ನರ್ತನಕ್ಕೆ 2 ಫ್ಲಾಟ್ಗಳು ಸುಟ್ಟು ಹೋಗಿವೆ. ಬೆಂಕಿ ಕಾಣಿಸಿಕೊಳ್ತಿದ್ದ ಹಾಗೆ ಫ್ಲಾಟ್ ಮತ್ತು ಅಪಾರ್ಟ್ಮೆಂಟ್ನ ನಿವಾಸಿಗಳು ಹೊರಗೋಡಿ ಬಂದಿದ್ದಾರೆ. ಹೀಗಾಗಿ ಯಾವುದೇ ಪ್ರಾಣಾಪಾಯ ಉಂಟಾಗಿಲ್ಲ.
ಇತ್ತೀಚೆಗೆ ಬೆಂಗಳೂರಿನಲ್ಲಿ ಇಂಥದ್ದೇ ಅಗ್ನಿ ಅವಘಡ ಉಂಟಾಗಿ 4 ಮಹಿಳೆಯರು ಸಜೀವ ದಹನ ಆಗಿದ್ರು. ಬೆಂಗಳೂರಲ್ಲಿ ಮಳೆಯಿಂದ ಹಾಳಾಗಿರೋ ರಸ್ತೆಗಳನ್ನ ಮಳೆ ನಿಂತ ತಕ್ಷಣ ಯುದ್ಧೋಪಾದಿಯಲ್ಲಿ ದುರಸ್ತಿ ಮಾಡುವಂತೆ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅಂತ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ಜೊತೆಗೆ ಇದನ್ನ ತಾವೇ ಮಾನಿಟರ್ ಮಾಡೋದಾಗಿ ಕೂಡ ಅವರು ಹೇಳಿದ್ದಾರೆ. ಕರ್ನಾಟಕದ ಹಲವು ಕಡೆ ಹೊತ್ತು ಮಳೆಯಾಗದೆ ಕಳೆದ 24 ಗಂಟೆಯಲ್ಲಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ನಂದಗಡ ಅನ್ನೋ ಕಡೆ ಅತಿ ಹೆಚ್ಚು 170 ಮಿಲಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಯಲ್ಲಿ ರಾಜ್ಯದ ಕೆಲವು ಕಡೆ ಭಾರೀ ಮಳೆ ಮತ್ತು ಬಹುತೇಕ ಕಡೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಪತ್ತು ನಿರ್ವಹಣಾ ಕೇಂದ್ರ ಮುನ್ಸೂಚನೆ ಕೊಟ್ಟಿದೆ. ಕರ್ನಾಟಕ ಕರಾವಳಿಯ ಅರಬ್ಬಿ ಸಮುದ್ರದಲ್ಲಿ ಸೃಷ್ಟಿಯಾಗಿದ್ದ ಕಡಿಮೆ ಒತ್ತಡ ಪ್ರದೇಶ ಗೋವಾ ಮತ್ತು ಮಹಾರಾಷ್ಟ್ರದ ಕಡೆ ಚಲಿಸಿದೆ. ಆದರೆ ಬಂಗಾಳ ಕೊಲ್ಲಿಯಲ್ಲಿ ಸೃಷ್ಟಿಯಾಗಿರೋ ಕಡಿಮೆ ಒತ್ತಡದ ಪ್ರದೇಶ ನಾಳೆ ಆಂಧ್ರದ ದಕ್ಷಿಣ ಮತ್ತು ತಮಿಳುನಾಡಿನ ಉತ್ತರ ಕರಾವಳಿ ಮೇಲೆ ಹಾದು ಹೋಗುತ್ತೆ. ಹೀಗಾಗಿ ಆಂಧ್ರ ಮತ್ತು ತಮಿಳುನಾಡು ಕೆಲವೊಂದು ಜಿಲ್ಲೆಗಳಲ್ಲಿ ಭಾರತೀಯ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಘೋಷಿಸಿದೆ. ಈ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆಯನ್ನು ಕೊಡಲಾಗಿದೆ. ಕರ್ನಾಟಕದ ಕೋಲಾರ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ, ಬಳ್ಳಾರಿ, ವಿಜಯನಗರ, ದಾವಣಗೆರೆ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಕೊಡಗು, ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ. ಕೊರೋನಾ ಕಮ್ಮಿಯಾದ ಹಿನ್ನೆಲೆಯಲ್ಲಿ ಮಹಾರಾಷ್ಟ್ರದ ಶಿರ್ಡಿ ಸಾಯಿಬಾಬಾ ದೇಗುಲದಲ್ಲಿ ಪ್ರತಿದಿನ ಮತ್ತು 10,000 ಭಕ್ತರಿಗೆ ದರ್ಶನಕ್ಕೆ ಅವಕಾಶ ನೀಡೋಕೆ ನಿರ್ಧಾರ ಮಾಡಲಾಗಿದೆ. ಈ ಹಿಂದೆ ಆನ್ಲೈನ್ನಲ್ಲಿ ಪಾಸ್ ಪಡೆದ 15,000 ಜನರಿಗೆ ಅವಕಾಶವನ್ನು ಕೊಡಲಾಗಿತ್ತು. ಈಗ ಆಫ್ಲೈನ್ನಲ್ಲಿ ಪಾಸ್ ಪಡೆದ 10,000 ಜನರಿಗೂ ಅವಕಾಶವನ್ನು ಕೊಡಲಾಗ್ತಾ ಇದೆ. ಅಂದ್ರೆ ದಿನಕ್ಕೆ ಒಟ್ಟು 25,000 ಮಂದಿಗೆ ದರ್ಶನಕ್ಕೆ ಅವಕಾಶ ನೀಡೋಕೆ ನಿರ್ಧಾರ ಮಾಡಲಾಗಿದೆ. ದಿಲ್ಲಿಯಲ್ಲಿ ವಾಯು ಮಾಲಿನ್ಯ ಮಿತಿ ಮೀರಿದೆ. ಆದರೆ ದಿಲ್ಲಿ ಸರ್ಕಾರ ನೀಡಿದ ವರ್ಕ್ ಫ್ರಮ್ ಹೋಮ್ ಸಲಹೆಯನ್ನು ಕೇಂದ್ರ ಸರ್ಕಾರ ನಿರಾಕರಿಸಿದೆ. ಈ ಸಂಬಂಧ ನಿನ್ನೆ ಕೇಂದ್ರ ಸರ್ಕಾರ ದಿಲ್ಲಿ, ಹರಿಯಾಣ, ಪಂಜಾಬ್ ಸರ್ಕಾರದ ಅಧಿಕಾರಿಗಳು ಸಭೆ ನಡೆಸಿದರು. ಇದರಲ್ಲಿ ದಿಲ್ಲಿ ಸರ್ಕಾರ ವೀಕೆಂಡ್ ಕರ್ಫ್ಯೂ ಮತ್ತು ವರ್ಕ್ ಫ್ರಮ್ ಹೋಮ್ಗೆ ಅವಕಾಶ ಕೊಡಬೇಕು ಅಂತ ಪ್ರಸ್ತಾವನೆ ಮುಂದಿಟ್ಟಿತ್ತು. ಆದರೆ ಇವತ್ತು ಸುಪ್ರೀಂ ಕೋರ್ಟ್ಗೆ ಅಫಿಡವಿಟ್ ಸಲ್ಲಿಸಿರುವ ಕೇಂದ್ರ ಸರ್ಕಾರ ಈ ಹಿಂದೆ ಕೊರೋನಾ ಕಾರಣಕ್ಕಾಗಿ ದೀರ್ಘಕಾಲ ಸರ್ಕಾರದ ಕಾರ್ಯನಿರ್ವಹಣೆಗೆ ಅಡ್ಡಿಯಾಗಿದೆ. ದಿಲ್ಲಿಯಲ್ಲಿ ಸರ್ಕಾರಿ ವಾಹನಗಳು ತುಂಬ ಜಾಸ್ತಿ ಏನೂ ಇಲ್ಲ ಅಂತ ಹೇಳಿದೆ. ಇನ್ನು ಕೂಳೆ ಸುಡೋ ರೈತರಿಗೆ ದಂಡ ವಿಧಿಸಬೇಕು ಅನ್ನೋ ವಾದಕ್ಕೆ ಪ್ರತಿಕ್ರಿಯೆ ಕೊಟ್ಟ ಸುಪ್ರೀಂ ಕೋರ್ಟ್, ನಾವು ರೈತರಿಗೆ ದಂಡ ವಿಧಿಸೋಕೆ ರೆಡಿ ಇಲ್ಲ. ರೈತರು ಈ ರೀತಿ ಕಳೆಯನ್ನ ಸುಡದಂತೆ, ಕೂಳೆ ಸುಡದಂತೆ ಸರ್ಕಾರವೇ ಮನವೊಲಿಸಬೇಕು ಅಂತ ಹೇಳಿದೆ. ವಾಯು ಮಾಲಿನ್ಯ ಸಂಬಂಧ ಪ್ರತಿಕ್ರಿಯಿಸಿದ ದಿಲ್ಲಿ ಪರಿಸರ ಸಚಿವ ಗೋಪಾಲ್ ರೈ, ಮುಂದಿನ ಆದೇಶದವರೆಗೆ ಶಾಲಾ ಕಾಲೇಜು, ಶಿಕ್ಷಣ ಸಂಸ್ಥೆಗಳು, ಟ್ರೈನಿಂಗ್ ಸೆಂಟರ್, ಲೈಬ್ರರಿ ಬಂದ್ ಆಗಿರುತ್ತೆ. ನಿರ್ಮಾಣ ಮತ್ತು ಡೆಮಾಲಿಷನ್ ಕಾಮಗಾರಿ ಮೇಲೂ ಕೂಡ ನವೆಂಬರ್ 21ನೇ ತಾರೀಕಿನವರೆಗೆ ನಿರ್ಬಂಧ ಇರುತ್ತೆ ಅಂತ ಗೋಪಾಲ್ ರೈ ಹೇಳಿದ್ದಾರೆ. ಅಗತ್ಯ ಸೇವೆ ಹೊರತುಪಡಿಸಿ ಉಳಿದ ಎಲ್ಲ ವಾಹನಗಳು ದಿಲ್ಲಿ ಪ್ರವೇಶಕ್ಕೆ ಅವಕಾಶ ಕೊಡದಂತೆಯೂ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ ಅಂತ ಗೋಪಾಲ್ ರೈ ಹೇಳಿದ್ದಾರೆ. ಜೊತೆಗೆ ಭಾನುವಾರದವರೆಗೆ ಸರ್ಕಾರಿ ನೌಕರರು ಎಲ್ಲರೂ ಕೂಡ ಮನೆಯಿಂದ ಕೆಲಸ ಮಾಡಬೇಕು. ಅಲ್ಲದೆ ಖಾಸಗಿ ಕಂಪನಿಗಳು ಕೂಡ 50% ಉದ್ಯೋಗಿಗಳು ಮನೆಯಿಂದಲೇ ಕೆಲಸ ಮಾಡೋಕೆ ಅವಕಾಶ ನೀಡಬೇಕು. ಸರ್ಕಾರಿ ಸಾರಿಗೆ ಕಂಪ್ಲೀಟ್ ಬಂದ್ ಮಾಡಲಾಗುತ್ತೆ. 11 ಪವರ್ ಪ್ಲಾಂಟ್ಗಳಲ್ಲಿ 6 ಬಂದ್ ಆಗಬೇಕು ಅಂತ ಕೂಡ ಆದೇಶವನ್ನು ನೀಡಲಾಗಿದೆ. ಕಳೆದ ವಾರವಷ್ಟೇ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದಾಸ್ಪದ ಹೇಳಿಕೆ ಕೊಟ್ಟಿದ್ದ ಕಂಗನಾ ರನಾವತ್ ಈಗ ಮಹಾತ್ಮ ಗಾಂಧೀಜಿ ಬಗ್ಗೆ ಮತ್ತೊಂದು ವಿವಾದಾತ್ಮಕ ಪೋಸ್ಟ್ ಹಾಕಿದ್ದಾರೆ. ಗಾಂಧೀಜಿ ಮತ್ತು ಇತರರು ನೇತಾಜಿಯನ್ನ ಹ್ಯಾಂಡ್ ಓವರ್ ಮಾಡೋಕೆ ಒಪ್ಪಿದ್ರು ಅಂತ ಟೈಟಲ್ ಇರೋ ನ್ಯೂಸ್ ಪೇಪರ್ ಪ್ರತಿಯನ್ನ ಶೇರ್ ಮಾಡಿರೋ ಕಂಗನಾ, ನೀವು ಒಂದು ಗಾಂಧೀಜಿ ಫ್ಯಾನ್ ಆಗಿರಬೇಕು ಅಥವಾ ನೇತಾಜಿ ಬೆಂಬಲಿಗರಾಗಿರಬೇಕು, ಎರಡೂ ಆಗಿರೋಕೆ ಸಾಧ್ಯ ಇಲ್ಲ. ಆಯ್ಕೆ ಮಾಡಿ ನಿರ್ಧರಿಸಿ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಬರ್ಕೊಂಡಿದ್ರು. ಆ ನ್ಯೂಸ್ ಪೇಪರ್ ತುಂಡಿನಲ್ಲಿ ಮಹಾತ್ಮ ಗಾಂಧೀಜಿ, ನೆಹರು, ಜಿನ್ನಾ ಇವರೆಲ್ಲರೂ ಕೂಡ ಬ್ರಿಟಿಷ್ ಜಡ್ಜ್ ಜೊತೆ ಒಪ್ಪಂದ ಮಾಡ್ಕೊಂಡಿದ್ರು. ಸುಭಾಷ್ ಚಂದ್ರ ಬೋಸ್ ದೇಶಕ್ಕೆ ಎಂಟ್ರಿ ಕೊಟ್ಟರೆ ಅವರನ್ನು ಬ್ರಿಟಿಷರಿಗೆ ಹ್ಯಾಂಡ್ ಓವರ್ ಮಾಡ್ತೇವೆ ಅಂತ ಆ ಒಪ್ಪಂದ ಆಗಿತ್ತು ಅಂತ ಆ ನ್ಯೂಸ್ ಪೇಪರ್ ತುಣುಕಿನಲ್ಲಿ ಬರೆಯಲಾಗಿದೆ. ಈ ರೀತಿಯ ಪೋಸ್ಟ್ ಮಾಡೋ ಮೂಲಕ ಕಂಗನಾ ಮಹಾತ್ಮ ಗಾಂಧೀಜಿಗೆ ಅಪಮಾನ ಮಾಡಿದ್ದಾರೆ ಅಂತ ಆರೋಪಿಸಿರುವ ಮಹಾರಾಷ್ಟ್ರ ಕಾಂಗ್ರೆಸ್ ಪೊಲೀಸರಿಗೆ ದೂರು ಕೊಡೋಕೆ ನಿರ್ಧಾರ ಮಾಡಿದೆ. ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ನಿನ್ನೆ ಭದ್ರತಾ ಸಿಬ್ಬಂದಿ ನಡೆಸಿದ ಎನ್ಕೌಂಟರ್ನಲ್ಲಿ 4 ಪ್ರಾಣ ಕಳ್ಕೊಂಡಿದ್ರು. 2 ಉಗ್ರರು ಮತ್ತಿಬ್ಬರು ಅವರಿಗೆ ಬೆಂಬಲ ಕೊಡ್ತಾ ಇದ್ದ ಉದ್ಯಮಿಗಳು ಅಂತ ಭದ್ರತಾ ಸಿಬ್ಬಂದಿ ಹೇಳಿದ್ರು. ಆದ್ರೆ ಈಗ ಪೊಲೀಸರು ಉಗ್ರರು ಅಂತ ಹೇಳಿದ್ರಲ್ಲ, ಆ ಯುವಕನ ತಂದೆ ಭಯೋತ್ಪಾದಕ ವಿರೋಧಿ ಹೋರಾಟಗಾರ ಅಂತ ಗೊತ್ತಾಗಿದೆ. ಅಬ್ದುಲ್ ಲತೀಫ್ ಮಗ್ರೆ ಅನ್ನೋರು 2005ರಲ್ಲಿ ರಾಮ್ಬನ್ ಜಿಲ್ಲೆಯಲ್ಲಿ ಓರ್ವ ಭಯೋತ್ಪಾದಕನನ್ನ ಕಲ್ಲಿಂದಲೇ ಹೊಡೆದು ಹತ್ಯೆ ಮಾಡಿದ್ರು, ಉಗ್ರಗಾಮಿಯನ್ನ. ನಿನ್ನೆಯ ಎನ್ಕೌಂಟರ್ ಬಗ್ಗೆ ಮಾತನಾಡಿರುವ ಅವರು, ಪೊಲೀಸರ ಗುಂಡಿಗೆ ಬಲಿಯಾದ ನನ್ನ ಮಗ ಮೀರ್ ಉಗ್ರ ಅಲ್ಲ, ಅಂಗಡಿಯೊಂದರಲ್ಲಿ ಕೆಲಸ ಮಾಡಿಕೊಂಡಿದ್ದ ಅಂತ ಹೇಳಿಕೆಯನ್ನು ಅವರು ಕೊಟ್ಟಿದ್ದಾರೆ. ಆದರೆ ಪೊಲೀಸರು ಮಾತ್ರ ಅಮೀರ್ ಹೈಬ್ರಿಡ್ ಉಗ್ರ ಅಂತ ಹೇಳಿದ್ದಾರೆ. ಇನ್ನು ಈ ಎನ್ಕೌಂಟರ್ನಲ್ಲಿ ಜೀವ ಬಿಟ್ಟ ಉದ್ಯಮಿಗಳಿಬ್ಬರ ಕುಟುಂಬಸ್ಥರು ಕೂಡ ಇದು ನಕಲಿ ಎನ್ಕೌಂಟರ್ ಅಂತ
ಆರೋಪವನ್ನು ಮಾಡಿದ್ದಾರೆ. ಇದರ ನಡುವೆ ಜಮ್ಮು ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯ ಪೊಂಬಾಯ್ ಮತ್ತು ಗೋಪಾಲ್ಪುರದಲ್ಲಿ ಭದ್ರತಾ ಪಡೆಗಳು ನಡೆಸಿದ ಕಾರ್ಯಾಚರಣೆಯಲ್ಲಿ 4 ಉಗ್ರಗಾಮಿಗಳನ್ನು ಹೊಡೆದುರುಳಿಸಲಾಗಿದೆ. ಈ ಸ್ಥಳಗಳಲ್ಲಿ ಇನ್ನೂ ಕಾರ್ಯಾಚರಣೆ ಮುಂದುವರೆದಿದೆ ಅಂತ ಕಾಶ್ಮೀರ ಐಜಿಪಿ ವಿಜಯ್ ಕುಮಾರ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಚೀನಾದೊಂದಿಗಿನ ಸಂಘರ್ಷ ಈ ಚಳಿಗಾಲದಲ್ಲೂ ಮುಂದುವರಿಯುವ ಸಾಧ್ಯತೆಗಳಿವೆ. ಹೀಗಾಗಿ ಪೂರ್ವ ಲಡಾಖ್ನ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ ಬಳಿ ಕರ್ತವ್ಯದಲ್ಲಿರುವ ಯೋಧರಿಗೆ ಅಗತ್ಯ ಸಾಮಗ್ರಿ ಪೂರೈಕೆಗೆ ಭಾರತದ ಸೇನಾ ವಿಮಾನಗಳನ್ನು ನಿಯೋಜನೆ ಮಾಡಲಾಗಿದೆ. ಈ ಕಾರ್ಯಾಚರಣೆಗೆ ಆಪರೇಷನ್ ಹರ್ಕ್ಯುಲಿಸ್ ಅಂತ ಹೆಸರಿಡಲಾಗಿದೆ. ಮುಂಬೈ ಮೇಯರ್ ಕಿಶೋರಿ ಪಾಡ್ನೇಕರ್ ಒಂದು ವಿವಾದಾಸ್ಪದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಹೇಳಿದ್ದಾರೆ ಅವರು? ಮುಸ್ಲಿಂ ಜನಸಂಖ್ಯೆ ಜಾಸ್ತಿ ಇರೋ ಪ್ರದೇಶಗಳಲ್ಲಿ ವ್ಯಾಕ್ಸಿನೇಷನ್ ವೇಗವಾಗಿ ಆಗ್ತಾ ಇಲ್ಲ. ಧಾರ್ಮಿಕ ಕಾರಣಗಳನ್ನು ಕೊಟ್ಟು ಕೆಲವರು ವ್ಯಾಕ್ಸಿನೇಷನ್ ಮಾಡಿಸ್ಕೊಳ್ಳೋಕೆ ಹಿಂದೇಟು ಹಾಕ್ತಿದ್ದಾರೆ. ಹೀಗಾಗಿ ಸಲ್ಮಾನ್ ಖಾನ್ ರಂತಹ ನಟರು ಮುಸ್ಲಿಮರಿಗೆ ವ್ಯಾಕ್ಸಿನ್ ಹಾಕಿಸಿಕೊಳ್ಳಲಿಕ್ಕೆ ಎನ್ಕರೇಜ್ ಮಾಡಬೇಕು, ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೀಗ ಒಂದಷ್ಟು ವಿವಾದ ಆಗ್ತಾ ಇದೆ. ಇವರು ಶಿವಸೇನೆಯ ಸದಸ್ಯರು, ಶಿವಸೇನೆ ಪಕ್ಷದವರು. ಇವರು ಶಿವಸೇನೆ ಮತ್ತು ಕಾಂಗ್ರೆಸ್ ನಡುವೆ ಅಲ್ಲಿ ಮೈತ್ರಿಕೂಟದ ಸರ್ಕಾರ ಕೂಡ ಮಹಾರಾಷ್ಟ್ರದಲ್ಲಿ ಈಗ ನಡೀತಾ ಇದೆ. ಜಾತಿ ಭೇದ ಹೇಗೆ ನಡೆಯುತ್ತೆ ಹಾಗೂ ಮೇಲ್ವರ್ಗದವರು ಅಂತ ಕರೆಸಿಕೊಳ್ಳೋರು ಕೆಳವರ್ಗದವರು ಅಂತ ಕರೆಸಿಕೊಳ್ಳೋರ ಮೇಲೆ ಯಾವ ರೀತಿ ದೌರ್ಜನ್ಯ ಮಾಡ್ತಾರೆ ಅಂತ ಹೇಳುವಂತಹ ಸಿನಿಮಾ ಜೈ ಭೀಮ್, ಒಂದು ಸತ್ಯ ಘಟನೆ ಆಧಾರಿತ ಸಿನಿಮಾ ಅಂತ ಹೇಳಿ ಇದನ್ನು ತೆರೆ ಮೇಲೆ ತರಲಾಗಿದೆಯಲ್ಲ, ತುಂಬ ದೊಡ್ಡ ಪ್ರಮಾಣದಲ್ಲಿ ಉತ್ತಮ ಪ್ರತಿಕ್ರಿಯೆಯನ್ನು ಈ ಸಿನಿಮಾ ಪಡ್ಕೊಂಡಿದೆ. ಆದರೆ ಈ ಸಿನಿಮಾದ ನಾಯಕ ಸೂರ್ಯಗೆ ಅವ್ರ ಮೇಲೆ ದಾಳಿ ಮಾಡಿದ್ರೆ 1 ಲಕ್ಷ ರೂಪಾಯಿ ಬಹುಮಾನ ಅಂತ ಈಗ ಘೋಷಿಸಲಾಗಿದೆ. ಹೀಗಾಗಿ ಅವರಿಗೆ ಪೊಲೀಸ್ ಭದ್ರತೆಯನ್ನು ಒದಗಿಸಲಾಗಿದೆ ಈಗ ಸೂರ್ಯ ಮನೆ ಹತ್ರ. PMK ಪಟ್ಟಾಳಿ ಮಕ್ಕಲ್ ಕಚ್ಚಿ, ಇದು ತಮಿಳುನಾಡಿನಲ್ಲಿ ಒಂದು ಸಂಘಟನೆ, ರಾಜಕೀಯದಲ್ಲೂ ಕೂಡ ಈ ಸಂಘಟನೆ ಇದೆ, ಪಕ್ಷ ಕೂಡ ಇದೆ ಇದ್ರದ್ದು. ಇದರ ಜಿಲ್ಲಾ ಕಾರ್ಯದರ್ಶಿ ಪಳನಿಸ್ವಾಮಿ ಅನ್ನುವಂತಹ ವ್ಯಕ್ತಿ ಈ ಫಿಲ್ಮ್ನಲ್ಲಿ ವನ್ಯಾರ್ ಸಮುದಾಯಕ್ಕೆ ಅಪಮಾನ ಮಾಡಲಾಗಿದೆ. ಹೀಗಾಗಿ ಯಾರೆಲ್ಲ ಸೂರ್ಯ ಮೇಲೆ ದಾಳಿ ಮಾಡ್ತಾರೆ ಅವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಅಂತ ಅನೌನ್ಸ್ ಮಾಡಿದ್ರು. ಈಗ ಪಳನಿಸ್ವಾಮಿ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಆಧುನೀಕರಣಗೊಳ್ಳೋಕೆ ಪ್ರಯತ್ನ ಪಡ್ತಾ ಇರುವಂತಹ ಭಾರತೀಯ ರೈಲ್ವೆ ಇದೀಗ ಮುಂಬೈ ಸೆಂಟ್ರಲ್ ರೈಲ್ವೆ ಸ್ಟೇಷನ್ನಲ್ಲಿ ಪಾಡ್ ರೂಮ್ ಅಂತ ಒಂದು ಫೆಸಿಲಿಟಿಯನ್ನು ಓಪನ್ ಮಾಡಿದೆ. ಇದು ಬಿಸ್ನೆಸ್ ಟ್ರಿಪ್ಗಳಿಗೆ, ಶಾರ್ಟ್ ಸ್ಟೇಗಳಿಗೆ ಅನುಕೂಲ ಆಗುತ್ತೆ ಅಂತ. ಒಂದು ಪಾಡ್ ರೀತಿ ಇರುತ್ತೆ, ಕ್ಯಾಪ್ಸೂಲ್ ಥರ ಇರುತ್ತೆ, ಅದರೊಳಗಡೆ ಉಳಿದುಕೊಳ್ಳೋ ವ್ಯವಸ್ಥೆ ಎಲ್ಲ ಇರುತ್ತೆ. ಮೊಬೈಲ್ ಚಾರ್ಜ್ ಮಾಡೋದಾಗಿರ್ಬೋದು ಇತ್ಯಾದಿ ಆಧುನಿಕ ಸೌಲಭ್ಯಗಳು ಕೂಡ ಅದರಲ್ಲಿ ಇರುತ್ತೆ ಅಂತ IRCTC ಹೇಳಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಪಾಕಿಸ್ತಾನಕ್ಕೆ ಭಾರತ ಸರಿಯಾಗಿ ಕ್ಲಾಸ್ ತಗೊಂಡಿದೆ. ಪಾಕ್ನಲ್ಲಿ ಉಗ್ರರು ಉಚಿತ ಪಾಸ್ ಹೊಂದಿದ್ದಾರೆ. ಪಾಕಿಸ್ತಾನ ಮೊದಲಿಂದಲೂ ಉಗ್ರರಿಗೆ ಬೆಂಬಲಿಸುವ ಇತಿಹಾಸ ಮತ್ತು ನೀತಿಯನ್ನು ಹೊಂದಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಿಂದ ನಿಷೇಧಿಸಲ್ಪಟ್ಟ ಅತಿ ದೊಡ್ಡ ಸಂಖ್ಯೆಯ ಉಗ್ರರಿಗೆ ಆತಿಥ್ಯ ವಹಿಸಿದ ದಾಖಲೆ ಕೂಡ ಪಾಕ್ ಹೊಂದಿದೆ ಅಂತ ಭಾರತ ಕಿಡಿಕಾರಿದೆ. ಪಾಕಿಸ್ತಾನದಲ್ಲಿ ಅಲ್ಲಿನ ಸೇನಾ ಕೋರ್ಟ್ ಮೂಲಕ ಮರಣದಂಡನೆಗೆ ಗುರಿಯಾಗಿರುವಂತಹ ಭಾರತದ ಅಧಿಕಾರಿ ಕುಲ್ಭೂಷಣ್ ಜಾಧವ್ಗೆ ಸಂಬಂಧಪಟ್ಟ ಹಾಗೆ ಒಂದು ಮಹತ್ವದ ಬೆಳವಣಿಗೆಯಾಗಿದೆ. ಪಾಕಿಸ್ತಾನದ ಪಾರ್ಲಿಮೆಂಟ್ನ ಜಂಟಿ ಅಧಿವೇಶನದಲ್ಲಿ ಒಂದು ಬಿಲ್ಲನ್ನು ಪಾಸ್ ಮಾಡಲಾಗಿದೆ. ಇದರಲ್ಲಿ ತನಗೆ ವಿಧಿಸಿರುವ ಶಿಕ್ಷೆಯನ್ನು ಅಪೀಲ್ ಮಾಡೋಕೆ ಅವಕಾಶವನ್ನು ಕೊಡೋ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಹಾಗಂತ ಪಾಕಿಸ್ತಾನಕ್ಕೆ ಬಹಳ ಒಳ್ಳೆ ಬುದ್ಧಿ ಬಂದ್ಬಿಟ್ಟು ಈ ರೀತಿ ಮಾಡಿದೆ ಅಂತಲ್ಲ. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂದರೆ ಅಂತಾರಾಷ್ಟ್ರೀಯ ನ್ಯಾಯಾಲಯದ ತೀರ್ಪಿನ ಆಧಾರದಲ್ಲಿ ಈ ಕೆಲಸವನ್ನು ಪಾಕಿಸ್ತಾನ ಮಾಡಬೇಕಾಗಿ ಬಂದಿತ್ತು. 51 ವರ್ಷದ ಜಾಧವ್ ಭಾರತೀಯ ನೌಕಾಪಡೆಯ ನಿವೃತ್ತ ಅಧಿಕಾರಿ. ಇವ್ರ ಮೇಲೆ ಪಾಕಿಸ್ತಾನ ಗೂಢಚಾರಿಕೆ ಮಾಡಿದ್ರು, ಭಯೋತ್ಪಾದನೆ ಮಾಡಿದ್ರು ಅಂತ ಆರೋಪವನ್ನು ಮಾಡಿ ಪಾಕಿಸ್ತಾನದ ಸೇನಾ ಕೋರ್ಟ್ 2017ರಲ್ಲಿ ಮರಣದಂಡನೆಯನ್ನು ವಿಧಿಸಿದೆ. ಆಗ ಭಾರತ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ಗೆ ಮೊರೆ ಹೋಗಿತ್ತು. ಪಾಕಿಸ್ತಾನ ನಮ್ಮ ಈ ಕುಲ್ಭೂಷಣ್ ಜಾಧವ್ರನ್ನ ಭೇಟಿಯಾಗೋಕ್ಕೂ ಬಿಡ್ತಾ ಇಲ್ಲ, ಭಾರತದ ರಾಜತಾಂತ್ರಿಕ ಭೇಟಿಗೂ ಅವಕಾಶವನ್ನು ಕೊಡ್ತಾ ಇಲ್ಲ, ಮಿಲಿಟರಿ ಕೋರ್ಟ್ ವಿಧಿಸಿರುವಂಥ ಶಿಕ್ಷೆಯನ್ನು ಪ್ರಶ್ನೆ ಮಾಡಿ ಅಪೀಲ್ ಹೋಗೋಕ್ಕೂ ಅವಕಾಶ ಕೊಡ್ತಾ ಇಲ್ಲ ಅಂತ ಭಾರತ ICJಗೆ ಹೋಗಿತ್ತು. ನೆದರ್ಲ್ಯಾಂಡ್ನ ಹೇಗ್ನಲ್ಲಿರುವಂತಹ ICJ ಒಂದು ತೀರ್ಪನ್ನು ನೀಡಿತ್ತು 2019ರಲ್ಲಿ. ಇದರ ಪ್ರಕಾರ ಭಾರತದ ರಾಜತಾಂತ್ರಿಕ ಭೇಟಿಗೆ ಜಾಧವ್ರನ್ನ ಭೇಟಿಯಾಗೋಕ್ಕೆ ಅವಕಾಶವನ್ನು ಕೊಡಬೇಕು ಹಾಗೂ ಜಾಧವ್ಗೆ ತನ್ನ ಮೇಲೆ ವಿಧಿಸಲಾಗಿರುವಂತಹ ಈ ತೀರ್ಪಿದೆಯಲ್ಲ, ಮರಣದಂಡನೆಯ ತೀರ್ಪು, ಅದನ್ನು ಪ್ರಶ್ನೆ ಮಾಡಿ ಮೇಲಿನ ಕೋರ್ಟ್ಗೆ ಹೋಗೋಕ್ಕೆ ಅವಕಾಶ ಕೊಡಬೇಕು ಅಂತ ತೀರ್ಪನ್ನು ನೀಡಿತ್ತು. 2025ರಲ್ಲಿ ಪಾಕಿಸ್ತಾನದಲ್ಲಿ ಚಾಂಪಿಯನ್ಸ್ ಟ್ರೋಫಿ ಕ್ರಿಕೆಟ್ ನಡೆಯುತ್ತೆ ಅಂತ ನಿನ್ನೆಯಷ್ಟೇ ಫುಲ್ ನ್ಯೂಸ್ನಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ವಲ್ಲ. ಈಗ ಪಾಕಿಸ್ತಾನದಲ್ಲಿ ಕ್ರಿಕೆಟ್ ಅಲ್ಲಿ ಹೋಗಿ ಆಡೋದು ಅಂತ ಹೇಳಿದ್ರೆ ಭಾರತ ಸೇರಿದಂತೆ ಹಲವು ದೇಶಗಳು 100 ಸಲ ಯೋಚನೆ ಮಾಡ್ತವೆ. ಶ್ರೀಲಂಕಾಕ್ಕಂತೂ ತುಂಬ ಚೆನ್ನಾಗಿ ಅನುಭವ ಆಗಿದೆ. ಆಟ ಆಡಬೇಕಾದ್ರೇ ಭಯೋತ್ಪಾದಕ ದಾಳಿಯಾಗಿ ಸ್ಟೇಡಿಯಂ ಒಳಗಡೆ ಹೆಲಿಕಾಪ್ಟರ್ ಇಳಿಸಿ ಆಟಗಾರನ ಏರ್ಲಿಫ್ಟ್ ಮಾಡಿ ಬಚಾವ್ ಮಾಡಬೇಕಾಗಿ ಬಂದಿತ್ತು ಅಲ್ಲಿ. ಹೀಗಾಗಿ ಎಲ್ಲರೂ ಅಲ್ಲಿ ಹೋಗೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹೀಗಾಗಿ ಹೇಗೆ ಟೂರ್ನಿ ನಡೆಯುತ್ತೆ, ಭಾರತ ಪಾಕ್ ಸಂಬಂಧ ಕೂಡ ಚೆನ್ನಾಗಿಲ್ಲ, ಇದರಲ್ಲಿ ಭಾಗವಹಿಸುತ್ತಾ ಅನ್ನೋ ಪ್ರಶ್ನೆಗಳು ಇದ್ದೇ ಇದೆ. ಇವತ್ತು ಈ ಬಗ್ಗೆ ಮಾತನಾಡಿರೋ ಕೇಂದ್ರ ಕ್ರೀಡಾ ಸಚಿವ ಅನುರಾಗ್ ಠಾಕೂರ್, ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ಗಳು ನಡೆಯುವಾಗ ಸಾಕಷ್ಟು ವಿಚಾರಗಳನ್ನು ಪರಿಗಣಿಸಬೇಕಾಗತ್ತೆ.
ಹಲವು ದೇಶಗಳು ಪಾಕಿಸ್ತಾನಕ್ಕೆ ಹೋಗಿ ನಂತರ ಅಲ್ಲಿನ ಪರಿಸ್ಥಿತಿ ಸರಿ ಇಲ್ಲ ಅಂದ್ಕೊಂಡು ಹಿಂದೆ ಸರಿದಿವೆ. ಈ ಹಿಂದೆ ಕ್ರಿಕೆಟ್ ತಂಡಗಳ ಮೇಲೆ ದಾಳಿ ಕೂಡ ನಡೆದಿದೆ. ಹೀಗಾಗಿ ಸೂಕ್ತ ಸಮಯ ಬಂದಾಗ ಸಿಚುವೇಶನ್ ನೋಡಿಕೊಂಡು ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಬಿಸಿಸಿ ಅಧ್ಯಕ್ಷ ಸೌರವ್ ಗಂಗೂಲಿ ಅವರನ್ನ ಐಸಿಸಿ ಪುರುಷರ ಕ್ರಿಕೆಟ್ ಕಮಿಟಿಯ ಚೀಫ್ ಆಗಿ ನೇಮಕ ಮಾಡಲಾಗಿದೆ. ಅನಿಲ್ ಕುಂಬ್ಳೆ ಇದ್ರು, 3 ವರ್ಷದ 3 ಟರ್ಮ್ಗಳನ್ನು ಅವರು ಪೂರೈಸಿದ್ರು. ಹೀಗಾಗಿ ಈಗ ಸೌರವ್ ಗಂಗೂಲಿ ಅವರ ಆಯ್ಕೆ ನಡೆದಿದೆ. ಇವತ್ತು ಭಾರತ ಮತ್ತು ನ್ಯೂಜಿಲೆಂಡ್ ನಡುವಿನ ಮೊದಲ T20 ಮ್ಯಾಚ್ ನಡೀತಾ ಇದೆ. ಜೈಪುರ್ನ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೀತಾ ಇದೆ. ಒಟ್ಟು 3 ಪಂದ್ಯಗಳ T20 ಸರಣಿ ಇದಾಗಿದೆ. ಇದರ ಬಳಿಕ 2 ಪಂದ್ಯಗಳ ಟೆಸ್ಟ್ ಸರಣಿ ಕೂಡ ನಡೆಯೋಕಿದೆ. ಷೇರುಪೇಟೆ ವಿಚಾರಕ್ಕೆ ಬಂದರೆ ಸಂವೇದಿ ಸೂಚ್ಯಂಕ ಇವತ್ತು 314 ಅಂಕ ಇಳಿಕೆ ಕಂಡು 60,008ರಲ್ಲಿ ದಿನದ ವಹಿವಾಟು ಅಂತ್ಯಗೊಳಿಸಿದೆ. ನಿಫ್ಟಿ 101 ಅಂಕ ಇಳಿಕೆ ಕಂಡು 17,899 ಆಗಿದೆ. ಡಾಲರ್ ಮುಂದೆ ರೂಪಾಯಿ ಮೌಲ್ಯ 9 ಪೈಸೆ ಏರಿಕೆ ಕಂಡು 74 ರೂಪಾಯಿ 28 ಪೈಸೆಯಾಗಿದೆ. ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 400 ರೂಪಾಯಿ ಕಮ್ಮಿಯಾಗಿ 49,153 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆ 370 ರೂಪಾಯಿ ಕಮ್ಮಿಯಾಗಿ 45,020 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆ 330 ರೂಪಾಯಿ ಕಮ್ಮಿಯಾಗಿ 66,553 ಆಗಿದೆ. ಬನ್ನೀಗ ಕ್ವಿಕ್ ಆಗಿ ರಾಜ್ಯ, ರಾಷ್ಟ್ರ ಹಾಗೂ ಜಾಗತಿಕ ಮಟ್ಟದ ಕೊರೋನಾ ಅಪ್ಡೇಟ್ ನೋಡ್ಕೊಂಡ್ ಬರೋಣ. ಮೊದಲಿಗೆ ರಾಜ್ಯದ ನಂಬರ್ ಸರದಿ. ರಾಜ್ಯದಲ್ಲಿ ಇಂದು 308 ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ತಗುಲಿದ್ದು 8 ಜನ ಮೃತಪಟ್ಟಿದ್ದಾರೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 29,92,584 ಆಗಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 38,161 ಆಗಿದೆ. ಇನ್ನು 384 ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ 29,40,985 ಆಗಿದೆ. ರಾಜ್ಯದಲ್ಲಿ ಇನ್ನೂ ಕೂಡ 7,409 ಸೋಂಕಿತರು ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಇವತ್ತು 1.04 ಲಕ್ಷಕ್ಕೂ ಅಧಿಕ ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಇದುವರೆಗೆ ಒಟ್ಟು 5.23 ಕೋಟಿಗೂ ಹೆಚ್ಚು ಟೆಸ್ಟ್ಗಳನ್ನು ನಡೆಸಿದಂತಾಗಿದೆ. ರಾಜ್ಯದಲ್ಲಿ ಇದುವರೆಗೆ ಒಟ್ಟು 6.91 ಕೋಟಿಗೂ ಹೆಚ್ಚು ಡೋಸ್ ಕೊರೋನಾ ಲಸಿಕೆಯನ್ನು ಹಾಕಲಾಗಿದೆ. ಇನ್ನು ಈ ಕಾಯಿಲೆಗೆ ಬಲಿಯಾದವರ ಮಾಹಿತಿ ನೋಡೋದಾದ್ರೆ ಬೆಂಗಳೂರು ನಗರ 2, ಚಿತ್ರದುರ್ಗ, ದಕ್ಷಿಣ ಕನ್ನಡ, ಹಾಸನ, ಕೋಲಾರ, ಕೊಪ್ಪಳ, ಮೈಸೂರು ತಲಾ 1. ಇನ್ನು ದಾಖಲಾದ ಹೊಸ ಪ್ರಕರಣದ ಮಾಹಿತಿ ನೋಡೋದಾದ್ರೆ ಬೆಂಗಳೂರು ನಗರ 207, ಮೈಸೂರು 21, ತುಮಕೂರು 18, ಕೊಡಗು 11, ಕೋಲಾರ, ಉಡುಪಿ ತಲಾ 9, ಉತ್ತರ ಕನ್ನಡ 7, ದಕ್ಷಿಣ ಕನ್ನಡ 6, ಬೆಂಗಳೂರು ಗ್ರಾಮಾಂತರ, ಮಂಡ್ಯ ತಲಾ 4, ಚಿತ್ರದುರ್ಗ, ದಾವಣಗೆರೆ, ಶಿವಮೊಗ್ಗ, ವಿಜಯಪುರ ತಲಾ 2, ಬೆಳಗಾವಿ, ಚಿಕ್ಕಮಗಳೂರು, ಹಾಸನ, ರಾಮನಗರ ತಲಾ 1. ಇನ್ನು ದೇಶದ ವಿಚಾರಕ್ಕೆ ಬಂದರೆ ಕಳೆದ 24 ಗಂಟೆಗಳಲ್ಲಿ 10,197 ಜನರಿಗೆ ಹೊಸದಾಗಿ ಕೊರೋನಾ ಸೋಂಕು ದೃಢಪಟ್ಟಿದ್ದು 301 ಸೋಂಕಿತರು ಮೃತಪಟ್ಟಿದ್ದಾರೆ. ಈ ಮೂಲಕ ಒಟ್ಟು ಸೋಂಕಿತರ ಸಂಖ್ಯೆ 3,44,66,000 ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 4,64,153 ಆಗಿದೆ. ಕಳೆದ 24 ಗಂಟೆಗಳಲ್ಲಿ 12,134 ಸೋಂಕಿತರು ಗುಣಮುಖರಾಗಿದ್ದು ಒಟ್ಟು ಗುಣಮುಖರಾದವರ ಸಂಖ್ಯೆ 3,38,73,000 ದಾಟಿದೆ. ದೇಶದಲ್ಲಿ ಇನ್ನೂ ಕೂಡ 1,28,000ಕ್ಕೂ ಹೆಚ್ಚು ಸೋಂಕಿತರು ಚಿಕಿತ್ಸೆಯನ್ನು ಪಡೆಯುತ್ತಾ ಇದ್ದಾರೆ. ಭಾರತದಲ್ಲಿ ಗುಣಮುಖ ಪ್ರಮಾಣ 98.28% ಇದ್ದು ಸಾವಿರ ಪ್ರಮಾಣ 1.35% ಇದೆ. ದೇಶದಲ್ಲಿ ನಿನ್ನೆ 12.42 ಲಕ್ಷ ಪರೀಕ್ಷೆಗಳನ್ನು ನಡೆಸಲಾಗಿದ್ದು ಇದುವರೆಗೆ ಒಟ್ಟು 62.70 ಕೋಟಿ ಟೆಸ್ಟ್ಗಳನ್ನು ನಡೆಸಿದಂತಾಗಿದೆ. ದೇಶದಲ್ಲಿ ನಿನ್ನೆ 67.82 ಲಕ್ಷಕ್ಕೂ ಹೆಚ್ಚು ಡೋಸ್ ಕೊರೋನಾ ಲಸಿಕೆಯನ್ನು ಹಾಕಲಾಗಿದ್ದು ಇದುವರೆಗೆ ಒಟ್ಟು 113.68 ಕೋಟಿಗೂ ಅಧಿಕ ಡೋಸ್ ಲಸಿಕೆ ಹಾಕಿದಂತಾಗಿದೆ. ಇನ್ನು ಜಾಗತಿಕ ವಿಚಾರಕ್ಕೆ ಬಂದರೆ ಇಡೀ ಪ್ರಪಂಚದಲ್ಲಿ ಕಳೆದ 24 ಗಂಟೆಗಳಲ್ಲಿ 5.22 ಲಕ್ಷಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ. ಈ ಮೂಲಕ ಜಾಗತಿಕ ಸೋಂಕಿತರ ಸಂಖ್ಯೆ 25.45 ಕೋಟಿ ದಾಟಿದ್ದು ಒಟ್ಟು ಮೃತಪಟ್ಟವರ ಸಂಖ್ಯೆ 51.18 ಲಕ್ಷ ದಾಟಿದೆ. ಇನ್ನು ಟಾಪ್ 5 ಕೊರೋನಾ ಪೀಡಿತ ರಾಷ್ಟ್ರಗಳ ಅಪ್ಡೇಟ್ ನೋಡೋದಾದ್ರೆ ಟೋಟಲ್ ಅಲ್ಲಿ ನಂಬರ್ 1 ಇರುವ ಅಮೆರಿಕದಲ್ಲಿ ಕಳೆದ 24 ಗಂಟೆಗಳಲ್ಲಿ 87,000ಕ್ಕೂ ಅಧಿಕ, ಭಾರತ 10,000ಕ್ಕೂ ಅಧಿಕ, ಬ್ರೆಜಿಲ್ 4,000ಕ್ಕೂ ಅಧಿಕ, ಯುನೈಟೆಡ್ ಕಿಂಗ್ಡಮ್ 37,000ಕ್ಕೂ ಅಧಿಕ, ರಷ್ಯಾ 36,000ಕ್ಕೂ ಅಧಿಕ ಪ್ರಕರಣಗಳು ದಾಖಲಾಗಿವೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕುಯ್ದಿಲ್ಲ, ಎಳ್ದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ದರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.